ಫೈನಲಿ ಇವತ್ತು ನನ್ನ ಮುಂದೆ OnePlus ಅವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂತ OnePlus Nord 4 ಸ್ಮಾರ್ಟ್ ಫೋನ್ ಇದೆ. ಈ ಸ್ಮಾರ್ಟ್ ಫೋನ್ ನ ಜೊತೆಗೆ OnePlus ಅವರು OnePlus Nord Buds 3 Pro ಹೊಸ ಟ್ರೂ ವೈರ್ಲೆಸ್ ಇಯರ್ಬಡ್ ನ ಕೂಡ ಲಾಂಚ್ ಮಾಡ್ತಾ ಇದ್ದಾರೆ. ಮತ್ತು OnePlus Watch 2R ಇದು ವೇರ್ ವೈಸ್ ಹೊಂದಿರುವಂತ ಸ್ಮಾರ್ಟ್ ವಾಚ್ ಇದನ್ನು ಕೂಡ ಇದ್ರ ಜೊತೆಗೆ ಲಾಂಚ್ ಮಾಡ್ತಾ ಇದ್ದಾರೆ. ನಾನಿವತ್ತು ಈ ಮೂರನ್ನು ಕೂಡ ಅನ್ಬಾಕ್ಸ್ ಮಾಡ್ತೀನಿ. ಅದರಲ್ಲೂ ಕೂಡ ಈ ಒಂದು OnePlus Nord 4 ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆಕ್ಚುಲಿ ಈ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಸ್ಮಾರ್ಟ್ ಫೋನು ಸುಮಾರು 30,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ. ಈ ಪ್ರೈಸ್ ರೇಂಜಲ್ಲಿ ಈ ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡ್ಬೋದಾ ಅಂತದ್ದೇನಿದೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಓಕೆ, ಮೊದಲನೇದಾಗಿ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ಅನ್ಬಾಕ್ಸ್ ಮಾಡ ಗಮನಿಸ್ತಾ ಇದ್ದೀರಾ. ಈ ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡಕ್ ಸಿಗುತ್ತೆ. ಈ ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಇನ್ನೊಂದು ಬಾಕ್ಸ್ ಸಿಗ್ತಾ ಇದೆ. ಈ ಬಾಕ್ಸ್ ಒಳಗಡೆ ಒಂದು ಸಿಮ್ ಎಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡು, ವಾರಂಟಿ ಕಾರ್ಡು ಮತ್ತು ಈ ರೆಡ್ ಕೇಬಲ್ ಮೆಂಬರ್ಶಿಪ್ ಇಂದು ಕಾರ್ಡು, ಇನ್ನೂ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ನ ಕೂಡ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಕ್ವಾಲಿಟಿಯ ಕವರ್ ಇದಾಗಿದೆ. ಇದ್ರ ಕೆಳಗಡೆ ನಮಗೆ ಡೈರೆಕ್ಟ್ ಆಗಿ ಒಂದು ಸ್ಮಾರ್ಟ್ ಫೋನ್ ನೋಡಕ್ ಸಿಗುತ್ತೆ. ಈ ಸ್ಮಾರ್ಟ್ ಫೋನ್ ಒಂಥರ ಸಾಲಿಡ್ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇದ್ರ ಕೆಳಗಡೆ ಲಿಟ್ರಲಿ 100 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಷಯ. ಇನ್ನು ಕೊನೆಯದಾಗಿ ಕ್ಲಾಸಿಕ್ OnePlus ರೆಡ್ ಕೇಬಲ್, USB Type-C ಚಾರ್ಜಿಂಗ್ ಕೇಬಲ್, ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇದನ್ನ ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಈ ಸ್ಮಾರ್ಟ್ ಫೋನ್ನ ಜೊತೆಗೆ OnePlus ಅವರು OnePlus Nord Buds 3 Pro ಮತ್ತು OnePlus Watch 2R ನ ಕೂಡ ಜೊತೆಗೆ ಲಾಂಚ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋನ ಮಾಡ್ತೀನಿ ಆಯ್ತಾ. ಈ ವಿಡಿಯೋದಲ್ಲಿ ಇದರ ಅನ್ಬಾಕ್ಸಿಂಗ್ ಬೇಡ. ಇನ್ನು ಡೈರೆಕ್ಟ್ ಆಗಿ ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದ್ರೆ ಈ ರೀತಿ ನೋಡಕ್ ಸಿಗುತ್ತೆ. ಒಂದು ಲೆವೆಲಿಗೆ ವೆಯ್ಟ್ ಇದೆ. ಫೋನು 199.5 ಗ್ರಾಮ್ ವೆಯ್ಟ್ ಇದೆ. 7.99 mm ನ ಥಿಕ್ನೆಸ್ ಅನ್ನು ಹೊಂದಿರುವಂತಹ ಸ್ಮಾರ್ಟ್ ಫೋನು. ಹೆವಿ ಸಾಲಿಡ್ ಆಗಿದೆ ಈ ಸ್ಮಾರ್ಟ್ ಫೋನ್. ಯಾಕೆ ಅಂದರೆ ನಮಗೆ ಈ ಫೋನಲ್ಲಿ ಮೆಟಾಲಿಕ್ ಫ್ರೇಮ್ ಸಿಗ್ತದೆ, ಮೆಟಾಲಿಕ್ ಅಲ್ಯೂಮಿನಿಯಂ ಫ್ರೇಮು. ಜೊತೆಗೆ ಇದು ಯೂನಿ ಮೆಟಾಲಿಕ್ ಬಾಡಿಯನ್ನು ಹೊಂದಿರುವಂತಹ ಸ್ಮಾರ್ಟ್ ಫೋನು. ಏನು ಈ ಫ್ರೇಮಲ್ಲಿ ಮೆಟಲ್ ಇದೆ ಅದು ಈ ಬ್ಯಾಕು ಕೂಡ ಕಂಟಿನ್ಯೂ ಆಗಿದೆ. ಸೊ ನಮಗೆ ಹಿಂಗಡದು ಕೂಡ ಮೆಟಾಲಿಕ್ ಬ್ಯಾಕ್ ಸಿಗ್ತಾ ಇರುವಂಥದ್ದು ಹೆವಿ ಪ್ರೀಮಿಯಂ ಫೀಲ್ನ ನಮಗೆ ಕೊಡುತ್ತೆ. ಹಿಂಗಡೆ ಡ್ಯೂಯಲ್ ಟೋನ್ ಫಿನಿಶ್ ಸಿಗ್ತಾ ಇದೆ. ಕೆಳಗಡೆ ಮೆಟಾಲಿಕ್ ಫ್ರೇಮ್ ಆದರೆ ಮೇಲ್ಗಡೆ ಒಂದು ರೀತಿ ಗ್ಲಾಸ್ ಬ್ಯಾಕ್ ಅನ್ನು ಕೊಟ್ಟಿದ್ದಾರೆ. ಫುಲ್ ಮೆಟಾಲಿಕ್ ಫ್ರೇಮ್ ಇದ್ದಿದ್ರೆ ನಂಗೆ ಅನಿಸ್ತಂಗೆ ತುಂಬ ಚೆನ್ನಾಗಿರ್ತಿತ್ತು. ಈ ಮೆಟಾಲಿಕ್ ಫ್ರೇಮ್ ಹಿಂದೆ ಒಂಥರ ಡಿಫ್ರೆಂಟ್ ಟೆಕ್ಸ್ಚರ್ ಸಿಗ್ತಾ ಇದೆ. ಈ ಮೆಟಾಲಿಕ್ ಬ್ಯಾಕ್ ಹಿಂದ್ಗಡೆ ಸ್ಮಡ್ಜಸ್ ಆಗಲ್ಲ. ಇಲ್ಲಿ ಗ್ಲಾಸ್ ಇದೆಯಲ್ಲ, ಇಲ್ಲಿ ಹೆವಿ ಸ್ಮಡ್ಜಸ್ ಕಾಣುತ್ತೆ. ಹಿಂದ್ಗಡೆ 2 ಕ್ಯಾಮ್ರಾ ಇದೆ, 2 LED ಫ್ಲ್ಯಾಶ್ ಅನ್ನ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಲುಕ್ಕು. ಕೆಲವು ಜನಕ್ಕೆ ಇಷ್ಟ ಆಗ್ಬೋದು. ನನಗೇನೋ ಫುಲ್ ಮೆಟಲ್ ಕೊಟ್ಟಿದ್ರೆ ಬೆಂಕಿ ಇರ್ತಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ತುಂಬ ವರ್ಷಗಳ ನಂತರ ಈ ರೀತಿ ಮೆಟಲ್ ಬ್ಯಾಕ್ ಅನ್ನು ಹೊಂದಿರುವಂಥ ಫೋನ್ ನಾನು ಅನ್ಬಾಕ್ಸ್ ಮಾಡಿರೋದು. ಈವನ್ OnePlus ಅವರು ಮುಂಚೆ OnePlus 5, OnePlus 6 ಟೈಮಲ್ಲಿ ಹಂಗನಿಸ್ತಂಗೆ ಈ ರೀತಿ ಮೆಟಾಲಿಕ್ ಬ್ಯಾಕ್ ಹೊಂದಿರುವಂಥ ಫೋನ್ಗಳನ್ನ ಲಾಂಚ್ ಮಾಡ್ತಾ ಇದ್ರು. ಎಷ್ಟೋ ವರ್ಷ ಆದಮೇಲೆ ಮತ್ತೊಮ್ಮೆ ಈ ರೀತಿ ಒಂದು ಡಿಸೈನ್ ಹೊಂದಿರುವಂಥ ಫೋನ್ನ ಲಾಂಚ್ ಮಾಡಿದ್ದಾರೆ. ಯುನೀಕ್ ಆಗಿದೆ ಒಟ್ಟಿಗೆ ಆಯ್ತಾ. ಹೆವಿ ಸಾಲಿಡ್ ಫೀಲ್ನ ಕೊಡುತ್ತೆ. ಫ್ರಂಟಿಗೆ ಬಂತು ಅಂದರೆ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಗ್ಲಾಸ್ ಇದೆ ಫ್ರಂಟು, ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ. ಬೆಜಲ್ ಎಲ್ಲ ಒಂದು ಲೆವೆಲಿಗೆ ಕಡಿಮೆನೇ ಇದೆ. ಫ್ರಂಟಿಂದ ಒಂದು ಒಳ್ಳೆ ಲುಕ್ಕನ್ನು ಹೊಂದಿರುವಂಥ ಫೋನು. ಈ ಫೋನಲ್ಲಿ ನಮಗೆ USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ಮನ್ನು ನಾವು ಹಾಕೊಬೋದು. ಈ ಫೋನಲ್ಲಿ IR ಬ್ಲಾಸ್ಟರ್ ಕೊಟ್ಟಿದ್ದಾರೆ. ಅಲರ್ಟ್ ಸ್ಲೈಡರ್ ಕೂಡ ಸಿಗ್ತಾ ಇರುವಂಥದ್ದು ಒಂದು ಒಳ್ಳೆ ವಿಷಯ. ಜೊತೆಗೆ IP65 ಡಸ್ಟ್ ಮತ್ತು ಸ್ಪ್ಲಾಶ್ ರೆಸಿಸ್ಟೆನ್ಸ್ ರೇಟಿಂಗ್ ಕೂಡ ಸಿಗ್ತಾ ಇದೆ. ನನಗೆ ಯುನೀಕ್ ಅನಿಸಿದ್ದು ಈ ಫೋನ್ ಈ ಪ್ರೈಸ್ ರೇಂಜ್ಗೆ 30,000 ರೇಂಜಿಗೆ ಮೆಟಾಲಿಕ್ ಫ್ರೇಮ್, ಮೆಟಾಲಿಕ್ ಬ್ಯಾಕ್ ಕೊಟ್ಟಿರುವಂಥದ್ದು, ಯೂನಿ ಬಾಡಿ ಮೆಟಲ್ ಫಿನಿಷನ್ನು ಕೊಟ್ಟಿರುವಂಥದ್ದು ಹೆವಿ ಯೂನಿಕ್ ಅನ್ನಿಸ್ತು. ಈ ಪ್ರೈಸ್ ರೇಂಜಿಗೆ ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು ಪ್ಲಾಸ್ಟಿಕ್ ಫ್ರೇಮ್ನ ಕೊಡ್ತಾರೆ. ಇವರು ಮೆಟಲ್ ಕೊಟ್ಟಿದ್ದಾರೆ, ಪ್ಲಸ್ ಪಾಯಿಂಟು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ ಕ್ವಾಡ್ HD ರೆಸೊಲ್ಯೂಷನ್ನ ಹೊಂದಿರುವಂಥ ಫ್ಲೂಯಿಡ್ ಅಮೋಲೆಡ್ ಡಿಸ್ಪ್ಲೇ ಇದೆ. ಫುಲ್ HDಗಿಂತ ಸ್ವಲ್ಪ ಜಾಸ್ತಿ ರೆಸೊಲ್ಯೂಷನ್ ಇದೆ ಆಯ್ತಾ. ನಿಮಗೆ ಪಿಕ್ಸೆಲ್ ಡೆನ್ಸಿಟಿ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಇದು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. 2150 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಕೂಡ ಇದೆ. ಸೊ ಬಿಸಿಲಿಗೆ ಹೋದ್ರೂ ಕೂಡ ಒಂದು ಲೆವೆಲಿಗೆ ಬ್ರೈಟ್ ಆಗುತ್ತೆ. ಐ ಕಂಫರ್ಟ್ ಮೋಡೆಲ್ಲ ಇದೆಯಂತೆ. ಸೊ ಕಣ್ಣಿಗೆ ನಿಮಗೆ ಇರಿಟೇಟ್ ಮಾಡಲ್ಲ. ಬ್ಲೂ ಲೈಟನ್ನು ಸ್ವಲ್ಪ ಕಡಿಮೆ ಎಮಿಟ್ ಮಾಡುತ್ತೆ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂದರೆ ಅಪ್ ಟು 16 GB ರ್ಯಾಮ್ ವೇರಿಯಂಟ್ ಕೂಡ ಸಿಗುತ್ತಂತೆ. ಅಪ್ ಟು 16 GB.
ಯಾಕೆ ಅಷ್ಟೊಂದು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಮತ್ತು ಸ್ಟೋರೇಜ್ ಅಪ್ ಟು 512 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5X ರ್ಯಾಮು. ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು ನೀವೇನಾದರೂ 128 GB ಸ್ಟೋರೇಜ್ ವೇರಿಯಂಟ್ ತಗೋತಾ ಇದ್ದೀರಾ ಅಂದರೆ UFS 3.1 ಬರುತ್ತೆ. 256 GB 512 GB ವೇರಿಯಂಟು UFS 4.0 ಬರುತ್ತೆ. ತಗೊಂಡ್ರೆ ಅಟ್ಲೀಸ್ಟ್ 256 GB ಇದೆ, ತಗೊಳ್ಳಿ. ಇನ್ನು ಪ್ರೊಸೆಸರಿಗೆ ಬಂತು ಅಂತ ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 7+ Gen 3 ಪ್ರೊಸೆಸರ್ ಇದೆ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರು. ಈ ಪ್ರೈಸ್ ರೇಂಜಿಗೆ ಮೆಜಾರಿಟಿ ಬ್ರ್ಯಾಂಡ್ಗಳು ಇತ್ತೀಚೆಗೆ ಈ ಪ್ರೊಸೆಸರ್ ಅಥವಾ 8S Gen 3 ಪ್ರೊಸೆಸರ್ ಕೊಡ್ತಾ ಇದ್ದಾರೆ. ಎರಡು ಕೂಡ ತುಂಬ ಸಿಮಿಲರ್ ಪರ್ಫಾರ್ಮೆನ್ಸನ್ನು ಕೊಡುವಂಥ ಪ್ರೊಸೆಸರ್. ನಾವು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ ಸುಮಾರು 10,72,000 ರೇಟಿಂಗನ್ನು ಕೊಡ್ತಾ ಇದೆ. ಈ ಪ್ರೊಸೆಸರ್ ಇನ್ನೂ ಜಾಸ್ತಿ 13-14 ಲಕ್ಷ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಕೂಡ ಈ ಒಂದು ಪ್ರೊಸೆಸರ್ಗಿದೆ. ನಾವು ಈ ಒಂದು ಬೆಂಚ್ ಮಾರ್ಕನ್ನು ಚೆಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡೋದು. ಬ್ಯಾಟ್ರಿ ಡ್ರೈನ್ ಬಂದ್ಬಿಟ್ಟು ಸುಮಾರು ಒಂದು 6%, 5-6% ಬ್ಯಾಟ್ರಿ ಡ್ರೈನ್ ಆಯಿತು ನಾರ್ಮಲ್ಲು. ಇನ್ನು ಟೆಂಪ್ರೇಚರ್ ವೇರಿಯೇಷನ್ ಬಂದ್ಬಿಟ್ಟು 37 ಡಿಗ್ರಿ ಇತ್ತು ಮುಂಚೆ, ಬೆಂಚ್ ಮಾರ್ಕ್ ಆದಮೇಲೆ 44 ಡಿಗ್ರಿ ಸೆಲ್ಸಿಯಸ್ ಆಯಿತು. ಕ್ಲೋಸ್ ಟು ಒಂದು 7-8 ಡಿಗ್ರಿ ವೇರಿಯೇಷನ್ ಆಗ್ಬೋದು. ಮೆಟಾಲಿಕ್ ಆಗಿರೋದ್ರಿಂದ ಸ್ವಲ್ಪ ಹೀಟ್ ಡೆಸಿಪೇಷನ್ ಫೀಲ್ ಆದರೂ ಆಗ್ಬೋದು. ಬಟ್ ಸ್ಟಿಲ್ 44 ಡಿಗ್ರಿ ಅಂದರೆ ಅಂಥ ಹೆವಿ ಹೀಟ್ ಅಲ್ಲ. 50 ಡಿಗ್ರಿ ಹೀಟ್ ಕೂಡ ಆಗುತ್ತೆ ಸೆಲ್ಸಿಯಸ್ನಲ್ಲಿ ಕೆಲವೊಂದು ಫೋನ್ಗಳು. ಇನ್ನು ಈ ಒಂದು ಫೋನಲ್ಲಿ ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMIನಲ್ಲಿ ಸ್ಮೂತ್ ಎಕ್ಸ್ಟ್ರೀಮ್ ಪ್ಲಸ್ ಗ್ರಾಫಿಕ್ ತನಕ ಹೋಗುತ್ತೆ ಸ್ಮೂತಲ್ಲಿ. ನೆಕ್ಸ್ಟು ಅಲ್ಟ್ರಾ HDR ಆಪ್ಷನ್ ಸಹ ಇದೆ, ಅದರಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಸೊ ನಿಮ್ಗೆ ಎರಡರಲ್ಲೂ ಸ್ಮೂತ್ ಗೇಮ್ ಪ್ಲೇ ಸಿಗುತ್ತೆ. ಜೊತೆಗೆ ಈ ಫೋನಲ್ಲಿ AI ಟ್ರಿನಿಟಿ ಎಂಜಿನ್ ಅಂತ ಬೇರೆ ಇದೆಯಂತೆ, ಆಯಿತಾ. AI ಇಂಟಿಗ್ರೇಟ್ ಮಾಡಿದ್ದಾರೆ. ನಿಮಗೆ ಪರ್ಫಾರ್ಮೆನ್ಸ್ನಲ್ಲಿ ಈ ರ್ಯಾಮು, ಸ್ಟೋರೇಜು ಮತ್ತು CPU ಇದು ಮ್ಯಾನೇಜ್ ಮಾಡುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮುಖಾಂತರ. ಸೊ ಏನಪ್ಪ ಯಾವ ರೀತಿ ಇಂಟರ್ನಲ್ಲಿ ಹೆಂಗೆ ಮಾಡುತ್ತೋ ಗೊತ್ತಿಲ್ಲ, ಒಟ್ಟಿಗೆ ಕೊಟ್ಟಿದ್ದಾರೆ. ನಮಗೇನಿಲ್ಲ, ಚೆನ್ನಾಗಿ ಸ್ಮೂತಾಗಿ ಕೆಲಸವನ್ನು ಮಾಡಿದ್ರೆ ಸಾಕು. AI ಯೂಸ್ ಮಾಡ್ಕೊಳ್ಳಿ, ಹಂಗೇನಾರ ಮಾಡ್ಕೊಳ್ಳಿ, ನಮಗೇನು ಒಟ್ಟಿಗೇನೋ AI ಅಂತ ಇಂಟಿಗ್ರೇಟ್ ಮಾಡಿದಾರಂತೆ. ಇನ್ನು ಕ್ಯಾಮ್ರಾಗೆ ಬಂದರೆ ರೇರಲ್ಲಿ 2 ಕ್ಯಾಮ್ರಾ ಇದೆ. 50 MP ಮೈನ್ ಸೆನ್ಸಾರು ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇದೆ. ಈವನ್ EIS ಕೂಡ ಕೊಟ್ಟಿದ್ದಾರೆ. ಇದು ತೆಗೆಯುವಂಥ ಫೋಟೋ ಪರವಾಗಿಲ್ಲ, ಚೆನ್ನಾಗಿದೆ. ಈ ಪ್ರೈಸ್ ರೇಂಜ್ಗೆ ಒಂದು ಒಳ್ಳೆ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ, ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅಂತ ಅನ್ನಿಸ್ತು. ಇನ್ನೊಂದು 8 MP ಇಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ಹೆವಿ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಪರವಾಗಿಲ್ಲ ಅನ್ನಿಸ್ತು. ಆ ಸ್ಯಾಂಪಲ್ನ ಕೂಡ ತೋರಿಸ್ತಾ ಇದ್ದೀನಿ. 16 MP ಇಂದು ಸೆಲ್ಫಿ ಕ್ಯಾಮ್ರಾ ಇದೆ. ಸೆಲ್ಫಿ ಕ್ಲಾರಿಟಿ ಕೂಡ ಚೆನ್ನಾಗಿದೆ ಅನ್ನಿಸ್ತು. ಹೊರಗಡೆ ಔಟ್ಡೋರ್ನಲ್ಲಿ ಕೆಲವೊಂದು ಶಾರ್ಟ್ಸ್ ತೆಗೆದೆ, ಇಂಡೋರ್ನಲ್ಲೂ ಕೆಲವೊಂದು ಶಾರ್ಟ್ಸ್ ತಗೊಂಡಿದ್ದೀನಿ. ಪರವಾಗಿಲ್ಲ, ಕ್ಲಾರಿಟಿ ಡೀಸೆಂಟ್ ಆಗಿದೆ. ಇದು ಕೂಡ ಬೆಲೆಗೆ ತಕ್ಕ ರೀತಿ. ಏನೋ ಹೆವಿ ಯುನೀಕು, ಯಾರೋ ಕೊಡದೇ ಇರೋದನ್ನು ಕೊಟ್ಟಿದ್ದಾರೆ ಅಂತ ಅನ್ನಲ್ಲ ನಾನು. ಪರವಾಗಿಲ್ಲ, ಡೀಸೆಂಟ್ ಆಗಿದೆ. ಮೆಜಾರಿಟಿ ಬ್ರ್ಯಾಂಡ್ಗಳು ಈ ಬೆಲೆಗೆ ಹೆಂಗೆ ಕೊಡ್ತಾರೋ ಇವರು ಕೂಡ ಅದೇ ರೀತಿ ಕೊಟ್ಟಿದ್ದಾರೆ. ಜೊತೆಗೆ ಈ ಕ್ಯಾಮ್ರಾಗೂ ಕೂಡ AI ಇಂಟಿಗ್ರೇಟ್ ಮಾಡಿದ್ದಾರೆ. ಏನು ಸ್ಪೆಷಲ್ ಇಲ್ಲ, ಎಲ್ಲರೂ ಮಾಡ್ತಾ ಇದ್ದಾರೆ, ಇವರು ಕೂಡ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮಗೆ AI ಗ್ರೂಪಿಫೈ ಮತ್ತು AI ಬೆಸ್ಟ್ ಫೋಟೋ ರೀತಿ ಕೆಲವೊಂದು ಫೀಚರ್ಸ್ ಸಿಗ್ತಾ ಇದೆ. ಸೊ ಗ್ರೂಪ್ ಫೋಟೋ ತಗೋಬೇಕಾದ್ರೆ ಯಾರೊಬ್ಬರು ಕಣ್ಣು ಮುಚ್ಚಿದ್ರು ಕೂಡ AI ಮುಖಾಂತರ ಅದನ್ನು ಸರಿ ಮಾಡುತ್ತೆ, ಎಲ್ಲರೂ ಫೋಕಸ್ ಆಗಿರೋ ರೀತಿ ಮಾಡುತ್ತೆ. ಮತ್ತು AI ಎರೇಸರ್ ಕೂಡ ಸಿಗ್ತಾ ಇದೆ. ಸೊ ಗ್ಯಾಲರಿಯಲ್ಲಿ ಅನ್ವಾಂಟೆಡ್ ಆಬ್ಜೆಕ್ಟನ್ನು ಈ ಮುಖಾಂತರ ನೀವು ಎರೇಸ್ ಮಾಡ್ಬೋದು. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ರಿಯರ್ ಕ್ಯಾಮ್ರಾ 4K ಅಪ್ ಟು 60 FPS ತನಕ ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ Full HD 30 FPS ತನಕ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಕ್ಯಾಮ್ರಾ ರೀಸನಬಲ್ ಆಗಿದೆ, ಪ್ರೈಸ್ಗೆ ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಪ್ರತಿಯೊಂದು ಸ್ಯಾಂಪಲ್ ನಾನು ನಿಮಗೆ ತೋರಿಸಿದ್ದೀನಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಫೇಸ್ ಅನ್ಲಾಕ್ ಇದೆ ಮತ್ತು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ದಾರೆ. ಇದು ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್, ಎರಡು ಫಾಸ್ಟ್ ಆಗಿದೆ. ಮತ್ತು ವೈಡ್ L1 ಸೆಕ್ಯೂರಿಟಿ ಕೂಡ ನಮಗೆ ಸಿಗ್ತಾ ಇದೆ. ಇನ್ನು ಬ್ಯಾಟ್ರಿ 5500 mAh ಕೆಪಾಸಿಟಿ ಬ್ಯಾಟ್ರಿ, ದೊಡ್ಡ ಬ್ಯಾಟ್ರಿಯನ್ನು ಕೊಟ್ಟಿದ್ದಾರೆ. ಮತ್ತು ಬಾಕ್ಸ್ ಒಳಗೆ 100 ವ್ಯಾಟಿಂದು ಸೂಪರ್ ಊಕ್ ಚಾರ್ಜರ್ ನಮಗೆ ಸಿಗ್ತಾ ಇದೆ. 1% ಇಂದ 100% ಬರೀ 28 ನಿಮಿಷದಲ್ಲಿ ಆಗುತ್ತೆ. ಸೊ ಹೆವಿ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಜೊತೆಗೆ OnePlus ಅವರು ಈ ಒಂದು ಫೋನ್ನ ಬ್ಯಾಟ್ರಿ ಕೆಪಾಸಿಟಿ 4 ವರ್ಷ ಯೂಸ್ ಮಾಡಿದ್ರೂ 80% ಆದರೂ ಇರುತ್ತೆ ಅಂತ ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ. ಇನ್ನು OS ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದರಲ್ಲಿ ನಮಗೆ Android 14 ಬೇಸ್ ಆಗ್ತಿರುವಂಥ ಆಕ್ಸಿಜನ್ OS ಸಿಗ್ತಾ ಇದೆ. OS ಪರವಾಗಿಲ್ಲ, ಒಂದು ಲೆವೆಲ್ ಚೆನ್ನಾಗಿದೆ. ಕೆಲವೊಂದು ಬೇಡದಂಥ ಅಪ್ಲಿಕೇಶನ್ ಎಲ್ಲ ಇದೆ, ಒಟ್ಟಿಗೆ ಸ್ಮೂತಾಗಿ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಮತ್ತು OnePlus ಅವರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನಿಗೆ 4 ವರ್ಷಗಳ OS ಅಪ್ಡೇಟ್ ಸಿಗುತ್ತಂತೆ, 6 ವರ್ಷಗಳ ಸೆಕ್ಯೂರಿಟಿ ಪ್ಯಾಚ್ ಕೊಡ್ತಾರಂತೆ. ಬೆಂಕಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ OnePlus ಅವರು ಇನ್ನೊಂದು ವಿಷಯ ಕನ್ಫರ್ಮ್ ಮಾಡಿದ್ದಾರೆ, ಈ ಫೋನಿಗೆ 6 ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಬಂದರೂ ಕೂಡ ಸ್ವಲ್ಪ ಲ್ಯಾಗ್ ಆಗಲ್ಲ, ತುಂಬ ಸ್ಮೂತಾಗಿ ರನ್ ಆಗಬಲ್ಲಂಥ ಕೆಪಾಸಿಟಿ ಫೋನಿಗಿದೆ ಅಂದ್ಬಿಟ್ಟು ಕ್ಲಾರಿಫೈನ ಮಾಡ್ತಾ ಇದ್ದಾರೆ.
ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರ ಜೊತೆಗೆ ಈ OS ನಲ್ಲಿ ಕೆಲವೊಂದು AI ಫೀಚರ್ ಇದೆ. ಸೊ AI ಆಡಿಯೋ ಸಮ್ಮರಿ, ಆಡಿಯೋ ರೆಕಾರ್ಡ್ ಮಾಡಿಕೊಂಡು ಅಲ್ಲೇ ನೀವು ಆಡಿಯೋ ರೆಕಾರ್ಡಿಂಗಲ್ಲಿ ಏನಿದೆ, ಮೊನ್ನೆ ಸ್ಯಾಮ್ಸಂಗ್ ಅವರು ತೊಗೊಂಬಂದ್ರು ಅದನ್ನು ಸಮ್ಮರೈಸ್ ಮಾಡುತ್ತೆ. ನೋಟಲ್ಲಿ ಏನಿದೆ ಅದನ್ನು ಕೂಡ ಶಾರ್ಟಾಗಿ ಸಮ್ಮರೈಸ್ ಮಾಡುತ್ತೆ. ಟೆಕ್ಸ್ಟನ್ನು AI ಮುಖಾಂತರ ಟ್ರಾನ್ಸ್ಲೇಟ್ ಮಾಡ್ಬೋದು. ಲಿಂಕ್ ಬೋಸ್ಟ್ ನೆಟ್ವರ್ಕನ್ನು ಸ್ವಲ್ಪ ಚೆನ್ನಾಗಿ ಸಿಗೋ ರೀತಿ ಮಾಡೋದು. ಈ ರೀತಿ ಏನು ನಮಗೆ ಒಪ್ಪೋದಲ್ಲಿ ಈ ಫೀಚರ್ ಸಿಗುತ್ತೆ ಅದನ್ನೇ ಇದು ಕೂಡ ಹಾಕಿದ್ದಾರೆ ಆಯಿತಾ, ಬೇರೆ ಇನ್ನೇನೂ ಇಲ್ಲ. ಇನ್ನು ಸ್ಪೀಕರ್ ನಮಗೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಸಿಗ್ತಾಯಿದೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜೋರಾಗಿ ಕೂಡ ಕೇಳುತ್ತೆ. ಏನೋ ನಾಯ್ಸ್ ಕ್ಯಾನ್ಸಲೇಷನ್ ಸಪೋರ್ಟ್ ಎಲ್ಲ ಇದೆ ಅಂತ ಇದ್ದಾರೆ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಡ್ಯುಯಲ್ ಬ್ಯಾಂಡ್ ಜೊತೆಗೆ Wi-Fi 6 ಕೂಡ ಸಿಗ್ತಾ ಇದೆ. ಬ್ಲೂಟೂತ್ 5.4 ಇದೆ. ಎಲ್ಲ 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. NFC ಸಹ ಕೊಟ್ಟಿದ್ದಾರೆ ಮತ್ತು ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸಾರ್ಸ್ಗಳು ಸಹ ಇದೆ. IR ಬ್ಲಾಸ್ಟರ್ನ ಸಹ ಕೊಟ್ಟಿದ್ದಾರೆ. ನಾವು ಆರಾಮಾಗಿ IR ಸಪೋರ್ಟ್ ಆಗುವಂಥ ಡಿವೈಸ್ನ ಟಿವಿಯನ್ನು ಎಲ್ಲದನ್ನು ಈ ಒಂದು ಫೋನಿಂದನೇ ಕಂಟ್ರೋಲ್ ಮಾಡ್ಬೋದು. ಒಂದು ಒಳ್ಳೆಯ ವಿಷಯ ಅಂತೀನಿ. ಮತ್ತು ಅಲರ್ಟ್ ಸ್ಲೈಡರ್ ಕೂಡ ತುಂಬ ಹೆಲ್ಪ್ ಆಗುತ್ತೆ. ನಾಟ್ ಸೀರೀಸಿಗೆ ಮತ್ತೆ ತೊಗೊಂಡ್ಬಂದಿದ್ದಾರೆ ಇದನ್ನು. ಸೂಪರ್ ವಿಷಯ. ನೀವಾಗಾದರೆ ಕೇಳ್ಬೋದು ಈ ಸ್ಮಾರ್ಟ್ಫೋನ್ನ ಈ ಒಂದು ಪರ್ಟಿಕ್ಯುಲರ್ ಪ್ರೈಸ್ ರೇಂಜಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ. ನಂಗನ್ನಿಸ್ದಂಗೆ ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ನಿಮಗೆ OnePlus ಬ್ರ್ಯಾಂಡಿಂಗಲ್ಲಿ ಈ ಬೆಲೆಗೆ ಅಥವಾ ಯಾವುದೇ ಬ್ರ್ಯಾಂಡಲ್ಲಿ ಈ ಬೆಲೆಗೆ ಒಂದು ಫೋನ್ ನೋಡ್ತಾ ಇದ್ದೀರಾ ಅಂದರೆ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ಒಳ್ಳೆ ಪ್ರೋಸೆಸರ್, ಕ್ಯಾಮ್ರಾ ಚೆನ್ನಾಗಿದೆ, ಡಿಸೈನ್, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಲುಕ್ಕು ನನಗೇನೋ ಅಷ್ಟೊಂದು ಇಷ್ಟ ಆಗಿಲ್ಲ, ಬಟ್ ನಿಮ್ಮಲ್ಲಿ ಕೆಲವು ಜನಕ್ಕೆ ಇಷ್ಟ ಆಗ್ಬೋದು. ಬಿಲ್ಡ್ ಮಾತ್ರ ಸಾಲಿಡ್ ಆಗಿದೆ, ಮೆಟಾಲಿಕ್ ಬಾಡಿ, ಡಿಸ್ಪ್ಲೇ ಚೆನ್ನಾಗಿದೆ, ರ್ಯಾಮ್ ಸ್ಟೋರೇಜ್ ಚೆನ್ನಾಗಿದೆ, ಪ್ರೋಸೆಸರ್ ಚೆನ್ನಾಗಿದೆ, ಕ್ಯಾಮ್ರಾ ಪರವಾಗಿಲ್ಲ ಚೆನ್ನಾಗಿದೆ ಒಂದು ಲೆವೆಲ್ಗೆ, ಬ್ಯಾಟ್ರಿ ದೊಡ್ಡದು, ಚಾರ್ಜರ್ ಜಾಸ್ತಿ ಫಾಸ್ಟ್ ಚಾರ್ಜಿಂಗ್ಗೆ ಕೊಟ್ಟಿದ್ದಾರೆ. ಎಲ್ಲ ನೋಡೋದಕ್ಕೆ ಹೋದರೆ ಆಲ್ರೌಂಡ್ ಚೆನ್ನಾಗಿದೆ ಫೋನು. ಒಂದೊಳ್ಳೆ ಫ್ಲ್ಯಾಗ್ಶಿಪ್ ಕಿಲ್ಲರ್ ಸ್ಮಾರ್ಟ್ಫೋನ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಈ 30,000 ಪ್ರೈಸ್ ರೇಂಜಿನ ಫೋನ್ಗಳು ಹೆವಿ ಪವರ್ಫುಲ್ ಆಗಿದೆ ಆಯಿತಾ. 30,000ಕ್ಕೆ ಮೊನ್ನೆ 2 ಫೋನ್ ಅನ್ಬಾಕ್ಸ್ ಮಾಡಿದೆ ನಾನು. ಅವು ಕೂಡ ಸಖತ್ತಾಗಿದೆ, ಇದು ಕೂಡ ಚೆನ್ನಾಗಿದೆ. ಇಷ್ಟರಲ್ಲಿ ಯಾವುದನ್ನು ಬೇಕಾದ್ರೂ ತಗೋಬೋದು. 30,000 ಇತ್ತೀಚಿನ ದಿನಗಳಲ್ಲಿ ಒಂದು ಫೋನ್ನ ಪರ್ಚೇಸ್ ಮಾಡೋದಕ್ಕೆ ಬೆಸ್ಟು ಪ್ರೈಸ್ ರೇಂಜ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆವಿ ಪವರ್ಫುಲ್ ಆಗಿರುವಂಥ ಫೋನ್ಗಳು ನಮಗೆ 30,000 ರೂಪಾಯಿಗೆ ಸಿಗ್ತಾ ಇದೆ. ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ಇದು ನನ್ನ ಆನೆಸ್ಟ್ ಒಪಿನಿಯನ್. ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಒಂದು ಒಳ್ಳೆ ಫೋನು OnePlus Nord 4. ನಿಮ್ಗೆ ಇದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.